नारायणं निखिलपूर्ण गुणैकदेहं निर्दोषम् अत्यगमप्यखिलैः स्वक्यैः अस्योद्भवादिदमशेष विशेषतोऽपि वन्द्यं सदा प्रियतं नमामि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम। श्रीगुरुभ्यो नमः। हरिः ओम्। 40ನೇ ಶ್ಲೋಕ ಆಗಬೇಕಾ? 37ನೇ ಶ್ಲೋಕ ಆಗಬೇಕು. 37 ಆಚಾರ್ಯ. 37. ಯಾವ ಶ್ಲೋಕ ಆಗಬೇಕು? 37 37. ಸರಿ. ಹಾ ಸರಿ. ಯೋ ವೇದ ವೇದಿತಾರ್ಥಾನಾಂ ನಿತ್ಯ ಸಂತ್ಯಾಗ ಸಂಶ್ರವೀ ವೇದ ಬಾಹ್ಯೋ ವಿಪಶ್ಚಿದ್ಭಿಃ ಏಷ ನಿಶ್ಚೀಯತಾಂ ತತಃ. ಇವರು ಈ ಮಾಯಾವಾದಿಗಳು ಪ್ರಚ್ಛನ್ನ ಬೌದ್ಧರು, ಅಂದ್ರೆ ಬೌದ್ಧರ ಇನ್ನೊಬ್ಬ ಬೌದ್ಧರು ಅಂತ ಇದಕ್ಕೆ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ವೇದಗಳು ಏನು ಹೇಳ್ತಾ ಇವೆ? ಪ್ರಪಂಚವು ಸತ್ಯ, ಸರ್ವೋತ್ತಮನಾದ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇವೆ ಅನೇಕ ವೇದಗಳು. ಸಹಸ್ರಾರು ವೇದಗಳು, ವೇದಗಳ ರಾಶಿಯೇನೆ ಹೇಳ್ತಾ ಇವೆ. ಆದ್ರೆ ಈ ಮಾಯಾವಾದಿ ಆ ಮೇಲೆ ಹೇಳಿದ ವೇದಗಳನ್ನ ಸಾವಿರಾರು ಬಾರಿ ಅವನು ಓದ್ತಾನೆ, ಆದರೆ ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡ್ತಾನೆ. ಆದರೆ ವೇದಗಳಲ್ಲಿ ಹೇಳುವುದು ಸುಳ್ಳು. ವೇದವು ಪ್ರಮಾಣ ಆಗಿದೆ, ವೇದಗಳಲ್ಲಿ ಹೇಳುವುದು ಏನೇನು ಇದೆ, ಪ್ರಪಂಚ ಸತ್ಯವಾಗಿದೆ, ವಿಷ್ಣು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವದೋಷ ದೂರನಾಗಿದ್ದಾನೆ ಅಂತ ಏನೇನು ಹೇಳ್ತಾ ಇದೆ ಅದೆಲ್ಲ ಸುಳ್ಳಿದೆ. ಅದರಿಂದ ಅದು ಯಾವುದೂ ಕೂಡ ಸತ್ಯ ಇಲ್ಲ ಅಂತ ಹೇಳಿ ಇವನು ಪ್ರತಿಜ್ಞೆ ಮಾಡ್ತಾನೆ. ಇವನೇನ್ ಮಾಡ್ತಾನೆ ಹಾಗಾದ್ರೆ ಬೌದ್ಧ? ಇದು ವೇದವು ಪ್ರಮಾಣವೇ ಅಲ್ಲ ಅಂತ ಹೇಳ್ತಾನೆ. ಇವನು ಪ್ರಮಾಣ ಅಂತ ಸ್ವೀಕಾರ ಮಾಡಿ ಅಂತತಃ ಹೇಳುವಂತ ಸುಳ್ಳು ಅಂತ ಹೇಳ್ತಾನೆ. ಬೌದ್ಧ ಆ ವೇದವೇ ಪ್ರಮಾಣ ಅಲ್ಲ ಅಂತ ಹೇಳ್ತಾನೆ. ಇನ್ನೇನು, ಇವರಿಬ್ಬರಿಗೂ ಒಂದೇ ಒಂದು. ವೇದವು ಪ್ರಮಾಣ ಅಲ್ಲ ಅಂದ್ರೆ ಅರ್ಥ ಏನು? ಅದರಲ್ಲಿ ಹೇಳಿರುವಂತಹ ವಿಷಯ ಸುಳ್ಳು, ಆದ್ದರಿಂದ ಅದು ಪ್ರಮಾಣ ಅಲ್ಲ. ಇವನೇನ್ ಹೇಳ್ತಾನೆ? ವೇದವು ಪ್ರಮಾಣ ಆಗಿದೆ, ಆದರೆ ಅದರಲ್ಲಿ ಹೇಳುವಂತಹ ವಿಷಯಗಳು ಸುಳ್ಳು ಅಂತ ಇವನು ಹೇಳ್ತಾನೆ. ಸ್ವವ್ಯಾಹತವಾಗಿದೆ. ಆದ್ದರಿಂದ ಇವನು ಪ್ರಚ್ಛನ್ನ ಬೌದ್ಧ, ಅಂದ್ರೆ ಬೌದ್ಧನೇ ಆಗಿದ್ದಾನೆ, ತನ್ನ ತಲೆಯನ್ನ ಮರೆಸಿಕೊಂಡಂತಹ ಬೌದ್ಧನಾಗಿದ್ದಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಯಹ ವೇದ ವೇದಿತಾರ್ಥಾನಾಂ ನಿತ್ಯ ಸಂತ್ಯಾಗ ಸಂಶ್ರವೀ ವೇದ ಬಾಹ್ಯ ವಿಪಶ್ಚಿದ್ಭಿಃ ಏಷಃ ನಿಶ್ಚೀಯತಾಂ ತತಃ. ಅನ್ವಯ ನೋಡಿ. ಯಹ ಯಾವ ಮಾಯಾವಾದಿಯು ಯಾವ ಮಾಯಾವಾದಿಯು ವೇದ ವೇದಿತಾರ್ಥಾನಾಂ
ವೇದ ವೇದಿತಾರ್ಥಾನಾಂ. ನಾರಾಯಣ. ವೇದಗಳಿಂದ ತಿಳಿಸಲ್ಪಟ್ಟ ವೇದಗಳಿಂದ ತಿಳಿಸಲ್ಪಟ್ಟ ಪ್ರಪಂಚ ಸತ್ಯತ್ವ ವಿಷಯಗಳ ವೇದಗಳಿಂದ ತಿಳಿಸಲ್ಪಟ್ಟ ಪ್ರಪಂಚ ಸತ್ಯತ್ವ ವಿಷಯಗಳ ವೇದಗಳಿಂದ ತಿಳಿಸಲ್ಪಟ್ಟ ಪ್ರಪಂಚ ಸತ್ಯತ್ವ ವಿಷಯಗಳ ನಿತ್ಯ ಸಂತ್ಯಾಗ ಸಂಶ್ರವಿ ನಿತ್ಯ ಸಂತ್ಯಾಗ ಸಂಶ್ರವಿ ಯಾವಾಗಲೂ ತ್ಯಜಿಸುವ ಪ್ರತಿಜ್ಞೆ ಉಳ್ಳವನೋ ಯಾವಾಗಲೂ ತ್ಯಜಿಸುವ ಪ್ರತಿಜ್ಞೆಯುಳ್ಳವನೋ ಏಷಃ ಈ ಮಾಯಾವಾದಿಯು ಏಷಃ ಈ ಮಾಯಾವಾದಿಯು ತತಃ ಆದುದರಿಂದ ತತಃ ಆದುದರಿಂದ ವಿಪಶ್ಚಿದ್ಭಿಃ ವಿಪಶ್ಚಿದ್ಭಿಃ ವಿದ್ವಾಂಸರಿಂದ ವಿಪಶ್ಚಿದ್ಭಿಃ ವಿದ್ವಾಂಸರಿಂದ ವೇದ ಬಾಹ್ಯಃ ವೇದ ದೂಷಕನೆಂದು ವೇದ ಬಾಹ್ಯಃ ವೇದ ದೂಷಕನೆಂದು ನಿಶ್ಚೀಯತಾಂ ನಿಶ್ಚಿಸಲ್ಪಡಲಿ ನಿಶ್ಚೀಯತಾಂ ನಿಶ್ಚಯಿಸಲ್ಪಡಲಿ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ಮಾಯಾವಾದನ ಖಂಡನೆ ಮಾಡಿದ್ರು ಕೂಡ ಆಚಾರ್ಯರು ಹ್ಮ್ ಅದನ್ನ ನೆರೆದಿರ್ತಕ್ಕಂಥ ವಿದ್ವಾಂಸರೇ ಹೇಳಿ ಅಂತ ಹೇಳಿಸಿದ್ರು. ಹೌದಲ್ಲ? ಡೈರೆಕ್ಟ್ ಆಗಿ ಇವ್ರು ಹೇಳಿಲ್ಲ. ಸಭೆ ಹೇಳಿಲ್ಲ. ಸಭೆನೇ ಹೇಳಿದ್ರೆ ಅದಕ್ಕೆ ಎಫೆಕ್ಟ್ ಜಾಸ್ತಿ ಆಗತ್ತೆ ಅಂತ. ಹೌದಲ್ಲ? ಹೌದು. ಸರಿ. ಮುಂದೆ ಹೋಗೋಣ. ಅಲ್ಲ, ಎಷ್ಟು ಶ್ಲೋಕದಲ್ಲಿ ನೋಡಿದ್ದೀರಾ ಇವರಿಬ್ರು ಒಂದೇ ಬೌದ್ಧರು ಮಾಯಾವಾದಿಗಳು ಒಂದೇ 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 ಅಂತ ಹೇಳ್ತಾ ಇದ್ದೀರಿ. ಹೌದು, ಅದರ ಫಲ ಏನಪ್ಪ? ಅದರ ಫಲ ಏನು? ಯಾವುದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದನ್ನ ಆ ಉತ್ತರವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜ್ಯಾಯಸೋ ದೂಷಣೇನೈವ ಧೂರ್ತಮನ್ಯೋಪಿ ದೂಷಿತಃ ಪಕ್ಷಯೋರವಿಶೇಷತ್ವಾತ್ ಏತಯೋಃ ಸದ್ವಿಪಕ್ಷಯೋಃ
ಏನು ನಾವು ಹೇಳಿದ್ವಿ, ಪ್ರಕಟ ಬೌದ್ಧರು ಪ್ರಚ್ಛನ್ನ ಬೌದ್ಧರು ಅಂತ ಎರಡು ಬೌದ್ಧರಿದ್ದಾರೆ. ಅದರಲ್ಲಿ ಇವನು ಯಾವ ಬೌದ್ಧ ಇವನು? ಮಾಯಾವಾದಿ ಪ್ರಚ್ಛನ್ನ ಬೌದ್ಧ. ಪ್ರಚ್ಛನ್ನ ಬೌದ್ಧ. ಪ್ರಚ್ಛನ್ನ ಬೌದ್ಧ. ಈ ಎರಡು ಬೌದ್ಧರು ಒಂದೇ ಅಂತ ಹೇಳೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಒಂದೇ ಒಂದು ಬೌದ್ಧರನ್ನ ಖಂಡನೆ ಮಾಡಿದ್ರೆ ಇವರು ಖಂಡನೆ ಆಗ್ತಾರೆ. ಯಾಕಿಬ್ರು ಒಂದೇ ಅಲ್ಲ. ಅದರಿಂದ ಕೇವಲ ಬೌದ್ಧ ಮತದ ಖಂಡನೆಯನ್ನ ಮಾಡೋದ್ರಿಂದ ಮಾಯಾವಾದಿ ಮತವೂ ಕೂಡ ಖಂಡಿತವಾಗುತ್ತೆ. ಆದ್ದರಿಂದ ವಿಶೇಷವಾಗಿ ಅದರಲ್ಲಿ ದೋಷವನ್ನ ಎತ್ತು ಹಿಡಿದು ತೋರಿಸುವಂತಹ ಅವಶ್ಯಕತೆ ಇಲ್ಲ. ಆಚಾರ್ ಲೈನ್ ಬಿದ್ದೋಯ್ತು. ಹೌದು, ಡಿಸ್ಕನೆಕ್ಟ್ ಆಗೋಯ್ತು. ಬಹಳ ಸೆಕೆ ಅಲ್ಲೂವೆ, ಅದಕ್ಕೆ ಬಿದ್ದು ಹೋಗ್ತಾ ಇದೆ. ನಾವೇನು ಕಡಿಮೆ ಏನಿಲ್ಲ, ನಮ್ಗೂ 100 ಡಿಗ್ರಿ ಆಯ್ತಿತ್ತು. ಹಾ, ನಮ್ದು ಬೆಂಗಳೂರಿನಲ್ಲೂ 100 ಡಿಗ್ರಿ ಆಯ್ತಲ್ಲ ಇವತ್ತು. ಅಯ್ಯೋ ರಾಮ, ಆರಿಬಾರು ಸೆಂಚುರಿ. ನೀವು ಆಲೆ ಬ್ರಿಟಿಷ್ ಸಿಸ್ಟಮ್ಗೆ ಶಿಫ್ಟ್ ಆಗ್ಬಿಟ್ರೆ ಹೆಂಗೆ ಸ್ವಾಮಿ? ಮೆಟ್ರಿಕ್ ಸಿಸ್ಟಮ್ ಇಟ್ಕೊಳ್ಳಿ, ನಮ್ಮನ್ನು ಇಟ್ಕೊಳ್ಳಿ ಡಿಗ್ರಿ ಸೆಂಟಿಗ್ರೇಡ್ ಅಂತ. ಎಲ್ಲ ನೀವು ಮೈಲಿ ಹೇಳಿದ್ರೆ ಕಿಲೋಮೀಟರ್ ಹೇಳೋರು ಯಾರು ಅಂತ. ಎಲ್ಲ ಮೆಟ್ರಿಕ್ ಸಿಸ್ಟಮ್ ಹೋಗ್ಬಿಟ್ರೆ ನಾವು ಹೇಳೋರು ಯಾರು ಅಂತ. ನಾವು ಹಳೆ ಕಾಲದವರು. ಇಲ್ಲ ಹಾಗಲ್ಲ, ನಾವು ಗುಲಾಮ್ರಲ್ವೇ ಇನ್ನ. ಇಲ್ಲ, ಬರೀ US ಒಂದೇನೆ ಈಗ ಬ್ರಿಟಿಷ್ ಯೂಸ್ ಮಾಡುತ್ತೆ. ಬಾಕಿ ಎಲ್ಲ ಕಡೆ ಮೆಟ್ರಿಕ್. ಇಂಗ್ಲಿಷ್ ಅವರು ಮೆಟ್ರಿಕ್ ಯೂಸ್ ಮಾಡ್ತಾರೆ. ಹೌದು, ಇವನ್ ಇಂಗ್ಲೆಂಡ್ ಕೂಡ ಮೆಟ್ರಿಕ್ ಮಾಡ್ತಾ ಇದ್ದಾರೆ. ನಾವ್ ಒಬ್ರೇ ಉಳ್ಕೊಂಡಿದೀವಿ. ಹೌದು, ಮೈಲಿ, ಗ್ಯಾಲನ್ನು ಎಲ್ಲ ಅಲ್ಲೇ, ಇಲ್ಲೇನಿಲ್ಲ. ಓಟ್ ಹಾಕಿದ್ರ ನೀವು? ಓಯಸ್, ಬೆಳಗ್ಗೆ ಸ್ನಾನಕ್ ಮುಂಚೆ. ಮೈಲ್ಗೆ ಕೆಲ್ಸನ ಹೇಳಬಾರದು. ಅದು ನಮ್ ತಾಯಿ ಮಾಡೋರು ಮೊದ್ಲು, ಓಟ್ ಹಾಕಕ್ ಬರಕ್ ಮುಂಚೆ. ನಾವೆಲ್ಲ ಹುಡುಗರು ಕೇಳ್ತಾ ಇದ್ವಿ, ಯಾಕಮ್ಮ ಹಿಂಗ್ ಮಾಡ್ತೀಯ ಅಂತ. ಅದಕ್ಕೆ ನಮ್ ತಾಯಿ ಹೇಳೋರು, ನಿಂಗ್ ಗೊತ್ತಾಗಲ್ಲ ಕಣ, ಅಲ್ಲೆಲ್ಲಾರು ಮುಟ್ಕೊಂತಾರೆ, ಅವ್ರ ಕೈ ಹಿಡಿತಾರೆ, ಯಾರೋ ಇವ್ ಹಾಕ್ತಾರೆ, ಯಾರೋ ಏನ್ ಕತ್ತೀವಿ. ನಾ ಬಂದು ಇಲ್ಲಿ ಎಲ್ಲ ಮಾಡ್ಕೊಂಡು ಇದೆಲ್ಲ ಮಾಡಿ ಮತ್ತೆ ಅಡಿಗೆ ಮಾಡಿ ಮತ್ತೆ ಬಡಿಸಿ ಎಲ್ಲ ಯಾರು ಮಾಡ್ತಾರೆ. ಅದಕ್ಕೆ ನಾ ಬೆಳಗ್ಗೆನೆ ಮೊದ್ಲು ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ಸ್ನಾನ ಮಾಡ್ತೀನಿ ಇನ್ನೋರು. ಹೈಜೀನಿಕ್ ರೀ ಅದು. ಅದೇ ಹೈಜೀನಿಕ್. ಅದೇ ಹೈಜೀನಿಕ್ ನಾವು ಮಾಡಿದ್ವಿ. ನಾವು ಓಟ್ ಹಾಕಕ್ ಶುರು ಮಾಡಿದ್ಮೇಲೆ ಇದೇ ಕೆಲಸ ಮಾಡ್ತಾ ಇದ್ವಿ. ಮಡಿ is equal to hygiene. Yes, no compromise. It is 100%. It is 200% correct. ನಾವು ಎಲ್ಲಕ್ಕಿಂತ ತುಂಬಾ ಮುಂದೆ ಇದ್ದೀವಿ ಸರ್. ಆದ್ರೆ ಏನ್ ಮಾಡ್ತೀರ, ಅತಿ ಬುದ್ಧಿವಂತಿಕೆ ಮಾಡಕ್ ಹೋಗ್ತೀವಿ, ನಾವು ಒಂದಾಗಲ್ಲ, ಹಂಗಾಗಿ ನಾವು ಬಿದ್ದು ಹೋಗ್ತೀವಿ ಅಷ್ಟೇನೆ. ಅದಿದೆ. ನಮ್ಮ ಮಠ ನಿಮ್ ಮಠಕ್ಕಿಂತ ದೊಡ್ಡದಲ್ಲ. ಈ ಕೆಲ್ಸಕ್ಕೆ ಬರ್ತದ್ದು. ನೀವ್ ಏಕಾಚಿನಾರ ಮಾಡ್ಕೊಳ್ಳಿ, ದ್ವಾದಶಿನಾರ ಮಾಡ್ಕೊಳ್ಳಿ. ಇಲ್ಲ ನಮಗ್ ದ್ವಾದಶಿ ನಾಳೆ ಬೆಳಗ್ಗೆ ದ್ವಾದಶಿ ಅಂತ. ಈ ಸತಿ ಹಂಗೆ ಆಗಿತ್ತು. ಒಂದ್ ದಿವ್ಸ ನಮ್ಗೆ ಏಕಾದಶಿ ಇಲ್ಲ, ನಮ್ಗೆ ಏಕಾದಶಿ ಮಾನ್ಯ ದಿವಸ ದ್ವಾದಶಿ. ನಮ್ಗೆ ಉತ್ತರಾದಿ ಮಠದವ್ರಿಗೆ, ವ್ಯಾಸರಾಯ ಮಠದವ್ರಿಗೆ ಇವತ್ತು ಏಕಾದಶಿ. ನಮಗೆ ಇವತ್ತು ಏಕಾದಶಿ, ನಾಳೆ ಅತಿರಿಕ್ತ ಏಕಾದಶಿ, ನಾಳೆ ರಾಯರ ಮಠಕ್ಕೆ ಏಕಾದಶಿ, ಅವ್ರಿಗೆ ಇವತ್ತು ದಶಮಿ. ಇವ್ರಿಗೆ ಮಾರನೇ ದಿವಸ ನಮ್ಗೆಲ್ಲ ಏಕಾದಶಿ, ವ್ಯಾಸರಾಯ ಮಠಕ್ಕೆ ಮಾತ್ರ ದ್ವಾದಶಿ. ಅದಕ್ಕೆ ಕೇಳಿದ್ರು ಏನ್ ಮಾಡ್ತೀರಾ ಅಂತ. ಅದಕ್ಕೆ ಇವತ್ತು ಏಕಾದಶಿ ಮಾಡೋದು, ನಾಳೆ ವ್ಯಾಸರಾಯ ಮಠಕ್ಕೆ ಹೋಗಿ ದ್ವಾದಶಿ ಮಾಡೋದು, ನಾಡ್ದು ರಾಯರ ಮಠಕ್ಕೆ ಉತ್ತರಾದಿ ಮಠಕ್ಕೆ ಹೋಗಿ ದ್ವಾದಶಿ ಮಾಡೋದು ಅಷ್ಟೇ ಅಂತ. 2 ದ್ವಾದಶಿ ಆಯ್ತಲ್ಲ. ಆಯ್ತು ಸ್ವಾಮಿ, 2 ದ್ವಾದಶಿ ಮಾಡ್ತಾ ಇನ್ನೇನ್ ಕೆಲಸ.
ಈ ಕನ್ಫ್ಯೂಷನ್ ಅಲ್ಲಿ ಬೌದ್ಧ ಮತಕ್ಕೆ ಹೋಗದೆ ಇದ್ರೆ ಆಯ್ತು ಅಷ್ಟೇ. ಕೂತಿದಲ್ಲ ಪ್ರಚನ್ನ ಬೌದ್ರು. ಇಲ್ಲ, ನಮ್ ಗ್ರೂಪ್ ನಲ್ಲೆಲ್ಲ ತುಂಬಾ ಸಿಕ್ಕಾಪಟ್ಟೆ ಪ್ರಚನ್ನ ಬೌದ್ಧರು ಇದ್ದಾರೆ. ಒಬ್ರಿಗಿಂತ ಒಬ್ರು. ಒಬ್ಬರು ಹರಿಕಥಾಮೃತ ಸ್ಥಳದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು, ಮುರುತು ಗೋಳೈಕೊಳ್ಳೋರು ಪಾಪ ಶ್ರೀನಿಧಿ ಆಚಾರ್ಯನ. ಹೇಳಿದ ಮಾತು ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಒಂದು ಚೂರ್ ಇನ್ಕ್ಲಿನೇಷನ್ ಇದ್ರು ಅರ್ಥ ಆಗತ್ತೆ ಸರ್. ಆ ಇನ್ಕ್ಲಿನೇಷನ್ ಇಲ್ಲ ಅಂತ ಅರ್ಥ ಆಗಲ್ಲ. ಹಾ, ಇಲ್ಲ ನಮ್ಮನ್ನೇ ಅವ್ರು ಕನ್ವರ್ಟ್ ಮಾಡಕ್ ನೋಡ್ತಾ ಇದ್ರು. ಅದೇನಾಗತ್ತೆ ಅಂತಂದ್ರೆ, ಮೊದಲನೇದು ರಡ್ಡುವಾದ, ಎರಡನೇದು ನಾನು ಈಗಿನ ಕಾಲದಲ್ಲಿ ಇದ್ದೀನಿ, ಈಗಿನ ಕಾಲದ ಪ್ರಪಂಚದಲ್ಲಿ ಇದ್ದೀನಿ, ನಾನ್ ಮಾಡ್ತಾ ಇರತಕ್ಕಂಥದ್ದು ಸರಿ, ಲೌಕಿಕವೇ ಸರಿ, ನನ್ನ ಲೌಕಿಕ, ಜನರ ಈ ನಾವು ಹೇಳ್ತಕ್ಕಂಥ ಲೌಕಿಕ ಅಲ್ಲ, ಅವನು ಬದುಕೋತಾರನೆ. ಬೆಳಗ್ಗೆ ಎದ್ದ, ಸ್ನಾನ ಇಲ್ಲ ಏನಿಲ್ಲ, ಕಾಫಿ ಕುಡ್ದ, ಹೆಂಗೋ ಹೋದ, ಶೇವ್ ಮಾಡ್ಕೊಂಡ, ಆಫೀಸ್ ಎಲ್ಲ ಮುಗಿಸ್ಕೊಂಬಂದ್ ಸ್ನಾನ ಮಾಡ್ದ, ಅವಾಗ ಊಟ ಮಾಡ್ದ, ಏನೋ ಒಂದು ಹಾಗಿರ್ತಾರಲ್ಲ, ಆ ತರ ಇಲ್ಲ. ಅದೆಲ್ಲ ಪ್ರಾಕ್ಟೀಸ್ ಆಗಿ ಇವಾಗ ಸ್ವಲ್ಪ ಬ್ರಾಹ್ಮಣಿಕೆಗೆ ಬರ್ತೀವಿ, ಬೆಳಗ್ಗೆ ಸ್ನಾನ ಮಾಡಿ ಸಂಧ್ಯಾವನ್ನೇ ಮಾಡಿ ಕೂತ್ಕೋತೀವಲ್ಲ, ಅವಾಗ ಅದ್ರ ಎಫೆಕ್ಟಿವ್ ಆಗೆಲ್ಲ ಬರುತ್ತೆ. ನಾವುಗಳು ಅದು ಆ ಫೇಸ್ ನ ಪಾಸ್ ಮಾಡಿದೀವಿ. ನೌ ವಿ ಹ್ಯಾವ್ ಕಮ್ ಟು ಒನ್ ಸ್ಟೇಜ್ ಆಫ್ಟರ್ ರಿಟೈರ್ಮೆಂಟ್. ಅಷ್ಟು ಆಭಾಸ ಎಂದು ಇರ್ಲಿಲ್ಲ ರೀ ಪುಣ್ಯರಾಜ್. ಅಷ್ಟಿರ್ಲಿಲ್ಲ. ಸ್ನಾನ ಯಾವಾಗ ಮಾಡ್ತಾ ಇದ್ವಿ, ಸಂಧ್ಯಾವನ್ನೇ ಯಾವಾಗ ಮಾಡ್ತಾ ಇದ್ವಿ, ಆಮೇಲೆ ವಾಕ್ಯ ಎಲ್ಲ. ಅದರಿಂದ ಏನೋ ಅವಾಗ ನಾವುಗಳು ಹಾಗೆ ಕೆಲಸ ಮಾಡ್ಕೊಂಡು ಹಂಗೆ, ಬಟ್ ವಿ ನೆವರ್ ಡಿವಿಯೇಟೆಡ್ ಸೋ ಮಚ್. ಕರೆಕ್ಟ್. ಏನ್ ಮಾಡೋದು ಅಂತ ಹೇಳ್ತೀರಿ? ಆಚಾರ್ಯನ ಕಳ್ಸಿದಾರ ನೋಟು? ಏನು ಗೊತ್ತಾಗ್ತಾ ಇಲ್ಲ. ಇಲ್ಲ, ಏನು ನೋಟ್ ಕಳ್ಸಿಲ್ಲ. ಏನು ಬಂದಿಲ್ಲ ಆಚಾರತ್ವೇ. ಇಲ್ಲ, ಇದನ್ನ ಪಾಸ್ ನಲ್ಲಿ ಹಾಕ್ಬಿಡ್ತೀನಿ. ಸರಿ, ಈಗ ಹೇಳ, ಎಲ್ಲಾರು ಇದ್ದಾರಾ ಹೇಗೆ? ಏನು 7 ಜನ ಇದಾರೆ, ಹೇಳ್ಬಿಡಿ ಆಚಾರ್ಯ. ಮಿಕ್ಕಿದ ದಿನ ಬೇಕಾದ್ರೆ ನಾಳೆ ಬರ್ತಿದ್ರೆ ಆಯ್ತು, ಹೇಳ್ಬಿಡಿ ಬೇಕಾದ್ರೆ. ಈ ಪ್ರಚ್ಛನ್ನ ಬೌದ್ಧರು, ಪ್ರಕಟ ಬೌದ್ಧರು ಅಂತ ಹೇಳಿ ಇಬ್ಬರು ಬೌದ್ಧರಿದ್ದಾರೆ ಅಂತ ಹೇಳಿದ್ವಿ. ಆ ಪ್ರಚ್ಛನ್ನ ಬೌದ್ಧರು ಮಾಯಾವಾದಿಗಳು ಅಂತ ಉತ್ತರ ಕೊಟ್ರಿ ನೀವು. ಇಲ್ಲಿ ಲಾಘವ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎರಡು ಮತಗಳನ್ನ ಎರಡನ್ನು ಒಂದೇ ಅಂತ ಹೇಳೋದ್ರೆ ಲಾಭ ಏನು ಅಂತ ಕೇಳಿದ್ರೆ, ಲಾಘವವೇ ಒಂದು ಲಾಭ. ಏನು ಲಾಘವ? ಈಗ ಎರಡೂ ಮತವನ್ನ ಒಂದೇ ಶೂನ್ಯ ಮತವೇ ಅಂತ ಹೇಳಿಬಿಟ್ರೆ, ಶೂನ್ಯ ಮತ ಬೇರೆ ಅಲ್ಲ, ಮಾಯಾವಾದ ಮತ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಹೇಳಿಬಿಟ್ರೆ, ಈ ಶೂನ್ಯ ಮತವನ್ನ ಖಂಡನೆ ಮಾಡಿದ್ರೆ ಸಾಕು, ಮಾಯಾವಾದಿ ಮತವು ಕೂಡ ಖಂಡಿತವಾಗಿ ಹೋಗ್ಬಿಡುತ್ತೆ. ಹೌದಾ? ಪ್ರತ್ಯೇಕವಾಗಿ ಮಾಯಾವಾದದಲ್ಲಿ ಈ ರೀತಿ ಅನೇಕ ದೋಷಗಳಿವೆ ಅಂತ ಎತ್ತಿ ತೋರಿಸಿ, ಆದ್ದರಿಂದ ಈ ಮತವು ದುಷ್ಟವಾಗಿದೆ ಅಂತ ಖಂಡನೆ ಮಾಡುವಂತ ಅವಶ್ಯಕತೆ ಇಲ್ಲ ನಮಗೆ. ಹೌದಾ? ಆದ್ದರಿಂದ ಎರಡೂ ಮತ ಒಂದೇ. ಏನು ಲಾಘವ ಇದೆ ಒಂದನ್ನೇ ಖಂಡನೆ ಮಾಡೋದ್ರಿಂದ. ಈಗ ಒಬ್ಬ ಬಾಯಾರಿದ ಪುರುಷ ಬರ್ತಾನೆ, ನಮ್ಮ ಪಕ್ಕದಲ್ಲೇ ಮಡಿಕೆಯನ್ನು ನೋಡ್ಕೊಂಡೇ ಬರ್ತಾನ ಅವನು. ಬಾಯಾರಿದ ಪುರುಷ ಬಂದು, ಸ್ವಾಮಿ ನೀರ್ ಕೊಡಿ ಅಂತ ಕೇಳ್ತಾನೆ. ನೀರ್ ಕೊಡಿ ಅಂತ ಕೇಳಿದಾಗ, ಅಲ್ಲಿ ಉತ್ತರ ದಿಕ್ಕಿಗೆ ಹೋಗಪ್ಪ, ಅಲ್ಲಿ ಗಂಗಾ ಇದ್ದಾಳೆ, ಅಲ್ಲಿ ಹೋಗಿ ನೀರು ಕೊಡಿ. ಇದು ಹೇಗ್ ಸರಿ ರೀ ಸ್ವಾಮಿ? ಪಕ್ಕದಲ್ಲೇ ಮಡಿಕೆ ಇದೆ, ನೀರ್ ಕೊಡಿ ಅಂತ ಕೇಳ್ತಾನ ಅವನು. ಅಷ್ಟು ದೊಡ್ಡದಾಗಿ ಕೇಳ್ತೀರಾ ಅಂತ. ಹೌದಾ? ಹಾಗೆ ಲಾಘವ ಮುಖ್ಯ. ಇಲ್ಲೇ ಇರೋ ನೀರನ್ನು ಕುಡಿಯೋದೇ ಲಾಘವ. ಎಲ್ಲೋ ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಗಂಗಾ ಇದೆ, ಅಲ್ಲಿ ನೀರು ಕುಡಿ ಅಂತ ಹೇಳೋದು ಹೇಗ್ ಸರಿ? ಆದ್ದರಿಂದ ಹೇಗೆ ಲಾಘವನೋ, ಅದರಿಂದ ಇಲ್ಲಿ ಒಂದೇ ಒಂದು ಪಕ್ಷವನ್ನ ಖಂಡನೆ ಮಾಡೋದ್ರಿಂದ ಆ ಪಕ್ಷವು ಕೂಡ ಖಂಡಿತವಾಗ್ತಾ ಇರಬೇಕಾದ್ರೆ, ಮತ್ತೆ ಪ್ರತ್ಯೇಕವಾಗಿ ಆ ಒಂದು ಮತದಲ್ಲಿ ದೋಷವನ್ನ ತೋರಿಸಿ ಖಂಡನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ದರಿಂದ ಲಾಘವ ರೂಪ ಪ್ರಯೋಜನವಿರುವುದರಿಂದ ಈ ಮಾಯಾವಾದ ಮತವೂ ಕೂಡ ಬೌದ್ಧ ಮತವೇ ಎಂಬುದಾಗಿ ಹೇಳ್ತಾ ಇದ್ದೇವೆ. ಪ್ರಶ್ನೆ ಇದ್ರೆ ಕೇಳಿ. ಅರ್ಥ ಆಯ್ತಲ್ಲ? ಆಯ್ತು ಆಚಾರ್ಯ. ಒಂದನ್ನು ಸಮ ಮಾಡಿದಾಗ ಒಂದನ್ನು ಖಂಡಿಸಿದ್ರೆ ಸಾಕು.
ಹಾ ನೆಕ್ಸ್ಟ್ ನೋಡಿ, ಅಸತ್ವಾದಿತ್ಯ ಸೌಹೇತು. ಸರ್ ಇದು ನಾಳೆ ಬರೆಸ್ತೀರಾ? ನಾಳೆ ಓ ಸರಿ ಸರಿ ನಾಳೆ ಸರಿ ಇದ್ರ ಹೌದು, ಅಲ್ಲ, ಎಲ್ಲಾರು ಬರ್ಲಿ ನಾಳೆ. ಅವಾಲೆ ಬರ್ಸಿದ್ ಬೇಕಾದ್ರೆ ಮಾಡೋದನ್ನ ಮಾಡ್ಬಿಡಿ ಆಚಾರ್ಯ. ಇಲ್ಲ ಮುಂದ್ಲು- ಇದನ್ನ ದೋಷ, ಇದರ ಅರ್ಥವನ್ನ ಹೇಳ್ತೀನಿ ತಗೊಳ್ಳಿ, ಇದನ್ನ ಹೇಳಿ ಮುಗಿಸ್ತೇನೆ. ಸರಿ, ಹಾ. ಪದಚ್ಛೇದ ನೋಡಿ. ಜ್ಯಾಯಸಃ ದೂಷಣೇನೈವ ಧೂರ್ತಮನ್ಯಃ ಅಪಿ ದೂಷಿತಃ ಪಕ್ಷಯೋಃ ಅವಿಶೇಷತ್ವಾತ್ ಏತಯೋಃ ಸದ್ವಿಪಕ್ಷಯೋಃ. ಅನ್ವಯ ನೋಡಿ. ಜ್ಯಾಯಸಃ ಹಿರಿಯವನಾದ, ನನಗೆ ಕಟ್ಟಾಗಿದ್ ಗೊತ್ತೇ ಇಲ್ಲ, ಈ ಅರ್ಥವನ್ನ ಹೇಳಿ ಮುಂದಿನ ಶ್ಲೋಕ ತಾತ್ಪರ್ಯವನ್ನು ಹೇಳ್ಬಿಟ್ಟಿದ್ದೆ. ಇದೆ. ಜ್ಯಾಯಸಃ ಹಿರಿಯವನಾದ, ದೂಷಣೇನೈವ ಶೂನ್ಯವಾದಿಯ ದೂಷಣದಿಂದಲೇ, ದೂಷಣೇನೈವ ಶೂನ್ಯವಾದಿಯ ದೂಷಣದಿಂದಲೇ ಸದ್ವಿಪಕ್ಷಯೋಃ ಸದ್ವಿಪಕ್ಷಯೋಃ ಸಜ್ಜನರಿಗೆ ವಿರುದ್ಧವಾದ, ಸದ್ವಿಪಕ್ಷಯೋಃ ಸಜ್ಜನರಿಗೆ ವಿರುದ್ಧವಾದ ಏತಯೋಃ ಪಕ್ಷಯೋಃ, ಏತಯೋಃ ಪಕ್ಷಯೋಃ ಈ ಎರಡು ಪಕ್ಷಗಳಿಗೂ ಈ ಎರಡು ಪಕ್ಷಗಳಿಗೂ ಅವಿಶೇಷತ್ವಾತ್ ಅವಿಶೇಷತ್ವಾತ್ ವ್ಯತ್ಯಾಸವಿಲ್ಲದಿರುವುದರಿಂದ, ವ್ಯತ್ಯಾಸವಿಲ್ಲದಿರುವುದರಿಂದ ಧೂರ್ತಮನ್ಯಃ ಅಪಿ, ಧೂರ್ತಮನ್ಯಃ ಅಪಿ ತಾನು ಮೋಸಗಾರನೆಂದು ತಿಳಿದ ಮಾಯಾವಾದಿಯು, ತಾನು ಮೋಸಗಾರನೆಂದು ತಿಳಿದ ಮಾಯಾವಾದಿಯು ದೂಷಿತಃ ಖಂಡಿಸಲ್ಪಟ್ಟನು, ದೂಷಿತಃ ಖಂಡಿಸಲ್ಪಟ್ಟನು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಇನ್ನೊಂದು ಮಾಡ್ಲಾ? ಹೇಗೆ, ಸಮಯ ಇದೆನಾ? ಮಿಕ್ಕಿದವ್ರು ಒಂದಿಷ್ಟು ಜನ ಬಿಟ್ಟಿದಾರಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ ಆಚಾರ್ಯ. ಸಮಯ ಇದೆ, ಆದ್ರೆ ಪಣಿರಾಜ್ ಹೇಳ್ದಂಗೆ 2-3 ಲೇಡೀಸ್ ಡ್ರಾಪ್ ಆಫ್ ಆಗೋದ್ರು. ನಾಳೆಯಿಂದ ಸರಿ, ಮಾತ್ರ ಆಯ್ತು. ಓಕೆ, ಸೋಮವಾರದಿಂದ. ಹಾ, ನಾಳೆ ಸೋಮವಾರ. ನಾಳೆ ಆದ್ರೆ ಬನ್ನಿ, ಬೇಕಾದ್ರೆ ಮಾಡೋಣ. ಇಲ್ಲ ಸೋಮವಾರ. ಸರಿ, ಧನ್ಯವಾದ ಆಚಾರ್ಯ. ಸರಿ ಆಚಾರ್ಯ, ನಮಸ್ಕಾರ. ಕೃಷ್ಣ ಕೃಷ್ಣ ಅರ್ಪಣ. ನಮಸ್ಕಾರ. ಮಹೇಶ್ ಅರ್ಪಣ ಮಸ್ತು.